ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರೇಷ್ಮಾ ಗೌಡ ವ್ಲಾಗ್ಸ್. ನಾನು ರೇಷ್ಮಾ. ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನಿವತ್ತು ಬೆಳಿಗ್ಗೆ 6 ಗಂಟೆಯಿಂದನೇ ವ್ಲಾಗ್ನ ಶುರು ಮಾಡಿದ್ದೀನಿ. ಪ್ರತಿದಿನವೂ 6 ಗಂಟೆ 6:30 ಹಾಗೆ ಎದ್ದೇಳ್ತೀವಿ, ವಾಕ್ ಹೋಗ್ತಿದ್ವಿ. ಈಗ ಚಳಿ ಅಂತ ಹೇಳ್ಬಿಟ್ಟು ಸ್ವಲ್ಪ ದಿನದಿಂದ ವಾಕ್ ಕೂಡ ನಿಲ್ಲಿಸಿದ್ದೀವಿ. ಬೆಳಗ್ಗೆ ಎದ್ದಿದ ತಕ್ಷಣವೇ ಒಂದು ಗ್ಲಾಸ್ ಬಿಸಿನೀರು ಕುಡಿಯೋದು ನನಗೆ ಅಭ್ಯಾಸ. ಸೊ ಬೆಳಿಗ್ಗೆನೇ ಎದ್ದು ಒಂದು ಗ್ಲಾಸ್ ಬಿಸಿನೀರನ್ನ ಕಾಯಿಸ್ಕೊಂಡು ಕುಡಿತಾ ಇದ್ದೀನಿ. ಪ್ರತಿದಿನದ ರೊಟೀನೇ ಬೇರೆ ಇರ್ತಿತ್ತು, ಬಟ್ ಈಗ ಒಂದು 2 ದಿನದಿಂದ ನನ್ನ ಡೈಲಿ ರೊಟೀನ್ ಚೇಂಜ್ ಆಗಿದೆ. ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ, ಇವತ್ತು ಬೆಳಿಗ್ಗೆನೇ ಮಾಮೂಲಿ ಬಿಸಿನೀರು ಕುಡ್ದಾದ ತಕ್ಷಣ ಏನು ತಿಂಡಿ ಮಾಡೋದು, ಮಕ್ಳನ್ನ ಸ್ಕೂಲಿಗೆ ರೆಡಿ ಮಾಡೋದು, ಈ ರೀತಿ ಕೆಲಸಗಳಿರ್ತಾಯಿತ್ತು. ಬಟ್ ಅವತ್ತು ಹಾಗಿರಲಿಲ್ಲ. ಯಾಕೆ ಅಂದರೆ ಅಪ್ಪ ಅಮ್ಮ ದೇವಸ್ಥಾನಕ್ಕೆ ಹೋಗಿದ್ರು. ಅವ್ರ ಕೆಲಸ ಕೂಡ ನಾನೇ ಮಾಡಬೇಕಾಗಿತ್ತು. ಅದಕ್ಕೋಸ್ಕರ ಅಂತ ಹೇಳಿ ಬೆಳಿಗ್ಗೆನೇ ಹಸುಗಳನ್ನೆಲ್ಲ ಈಚೆ ಕಟ್ಟಾಕ್ಬಿಡೋಣ ಅಂತ ಹೇಳಿ ಗೊಂತಿಗೆ ಹೋಗ್ತಾಯಿದ್ದೀನಿ. ಅಲ್ಲೋಗಿ ಹಸುಗಳೆಲ್ಲನೂ ಆಚೆ ಕಟ್ಟಾಕೋದು, ಆಮೇಲೆ ರೇಷ್ಮೆ ಹುಳು ಕೆಲಸ ಎಲ್ಲ ನಮ್ಮ ಮೇಲೇ ಇತ್ತು. ಯಾಕೆಂದರೆ ಅಪ್ಪ ಅಮ್ಮ ಇರಲಿಲ್ವಲ್ಲ, ಆ ಕಾರಣಕ್ಕೋಸ್ಕರ ನಮ್ಮ ಯಜಮಾನ್ರು ರೇಷ್ಮೆ ಹುಳು ಮನೆಯಲ್ಲಿ ಆಲ್ರೆಡಿ ಸೊಪ್ಪಾಕೋಕ್ಕೆ ಅಂತ ರೆಡಿ ಮಾಡ್ಕೋತಾಯಿದ್ರು. ನಾನು ಹಸುಗಳನ್ನಾದರೂ ಆಚೆ ಕಟ್ಬಿಡೋಣ, ಅದಾದಮೇಲೆ ನಾನು ರೇಷ್ಮೆ ಹುಳು ಮನೆಗೆ ಸ್ವಲ್ಪ ಹೊತ್ತು ಹೋಗಬೇಕಾಗಿತ್ತು ಸೊಪ್ಪೆಲ್ಲ ಹಾಕೊಡೋಕ್ಕೆ ಅಂತ ಹೇಳ್ಬಿಟ್ಟು. ಅಂದರೆ ಅವರೊಬ್ಬರೇ ಆಗ್ತಿರ್ತಾರೆ ಅಲ್ವಾ, ನಾನು ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಸರಿ ಹೋಗುತ್ತೆ ಅಂತ ಹೇಳಿ. ಅಂದರೆ ಅಪ್ಪ ಅಮ್ಮ ಇದ್ದರೆ ನಾನೇನು ಹಸುಗಳ ಹತ್ರ ಆಗಲಿ ರೇಷ್ಮೆ ಹುಳು ಹತ್ರ ಆಗಲಿ ಹೋಗೋ ಅವಶ್ಯಕತೆ ಇಲ್ಲ. ಅಮ್ಮ ಹಸುಗಳನ್ನ ನೋಡ್ಕೋತಿದ್ರು, ಅಪ್ಪ ರೇಷ್ಮೆ ಹುಳು ಮನೆಯಲ್ಲಿ ಅವರು ಎಲ್ಲ ಕೆಲಸ ಮುಗಿಸ್ಕೋತಾಯಿದ್ರು. ಯಾವಾಗಾದರೂ ಚಂದ್ರಿಕೆ ಹಾಕಬೇಕಾದ್ರೆ ಇಲ್ಲ ಗೂಡು ಬಿಚ್ಚೋವಾಗ ಮಾತ್ರ ನಾವು ಅಲ್ಲಿಗೆ ಹೋಗ್ತಿದ್ದಿದ್ದು. ಆಗಲೇ ಹುಳ 4ರಿಂದ ಎದ್ಬಿಟ್ಟಿತ್ತು. ಆದರೆ ಅವರು ದೇವಸ್ಥಾನಕ್ಕೆ ಹೋಗೋದನ್ನು ಮಿಸ್ ಮಾಡಲ್ಲ. ಪ್ರತಿ ವರ್ಷ ಕೂಡ ನಮ್ಮ ಮನೆ ದೇವ್ರಿಗೆ ಪಾದಯಾತ್ರೆ ಮಾಡ್ತಾರೆ ಇಬ್ಬರೂ. ಸೊ ಆ ಟೈಮಲ್ಲಿ ಏನು ಕೆಲಸ ಇದ್ದರೂ ನಾವೇ ಮಾಡ್ಕೋತೀವಿ ಅಂತ ಹೇಳ್ಬಿಟ್ಟು ಅವರನ್ನು ದೇವಸ್ಥಾನಕ್ಕೆ ಕಳಿಸ್ಬಿಡ್ತೀವಿ. ಸೊ ಬೆಳಿಗ್ಗೆನೇ ಎದ್ದು ನಾನು ಹಸುಗಳನ್ನ ಕಟ್ಟಾದ್ಮೇಲೆ ಹಸುದು ತೊಪ್ಪೆ ಎಲ್ಲನೂ ಎತ್ತಾಕ್ಬಿಟ್ಟು ಕಸ ಎಲ್ಲ ಗುಡಿಸ್ಬಿಟ್ರೆ ಮತ್ತೆ 10 ಗಂಟೆ ಅಷ್ಟೊತ್ತಿಗೆ ನಾವು ಅದೇ ಕೊಟ್ಟಿಗೆನಲ್ಲಿ ಕಟ್ಟಾಕಿ ಹುಲ್ಲಾಕ್ತೀವಿ. ಬೆಳಿಗ್ಗೆ 6 ಗಂಟೆಯಿಂದ 10 ಗಂಟೆ ತನಕ ಅವು ಹೊರಗಡೆನೇ ಇರ್ತವೆ, ಅವಾಗೇನು ಹುಲ್ಲಾಕಕ್ಕೆ ಹೋಗಲ್ಲ. ಸೊ ಅದಕ್ಕೋಸ್ಕರ ನಾನು ತೊಪ್ಪೆ ಎಲ್ಲ ತೆಗೆದುಬಿಟ್ಟು ಅದನ್ನೆಲ್ಲ ಚೀಲಕ್ಕೆ ತುಂಬಿಡ್ತಾ ಇದ್ದೀನಿ. ಅಪ್ಪ ಅಮ್ಮ ಇದ್ದಾಗ ಯಾವ ಕೆಲಸಗಳನ್ನೂ ಮಾಡ್ತಾ ಇರೋದಿಲ್ಲ. ಅವ್ರು ಇಲ್ಲದೇ ಇದ್ದಾಗ ಏನು ಮಾಡೋಕ್ಕಾಗಲ್ಲ. ಮಾಡೋ ಕೆಲಸಗಳನ್ನೆಲ್ಲ ನಾವು ಮಾಡಲೇಬೇಕಾಗುತ್ತೆ ಅಲ್ವಾ. ನಾವು ಅದು ಮಾಡಲ್ಲ ಇದು ಮಾಡಲ್ಲ ಅಂತ ಹೇಳೋಕ್ಕಾಗಲ್ಲ. ಅವರು ದೇವಸ್ಥಾನಕ್ಕೆ ಹೋಗಿದ್ದ ಕಾರಣದಿಂದ ನಾನು ನಮ್ಮ ಮನೆಯವರಿಬ್ಬರೂ ಅಡ್ಜಸ್ಟ್ ಮಾಡಿಕೊಂಡು ಪ್ರತಿ ಕೆಲಸನೂ ಡಿವೈಡ್ ಮಾಡಿಕೊಂಡು ಮಾಡ್ಕೋತಾ ಇದ್ವಿ. ಅವರು ರೇಷ್ಮೆ ಹುಳು ಕೆಲಸ ಮಾಡ್ತಾಯಿದ್ರು. ಯಾಕೆ ಅಂತಂದರೆ 10 ಗಂಟೆ ಅಷ್ಟರಲ್ಲೇ ಅವರು ಎಲ್ಲ ಕೆಲಸ ಮುಗಿಸಿ ಮತ್ತು ಅಂಗಡಿಗೂ ಕೂಡ ಹೊರಡಬೇಕು. ಅಂಗಡಿ ಬಾಗಿಲಾಕೋಕ್ಕೂ ಆಗಲ್ಲ, ಕಸ್ಟಮರ್ಸ್ ಎಲ್ಲ ಆಮೇಲೆ ಫೋನ್ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ ಅಂತ ಹೇಳ್ಬಿಟ್ಟು ಅವ್ರ ಅಂಗಡಿ ಕೂಡ ಬಾಗಿಲಾಕಲ್ಲ. ಸೊ ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ನಾನು ರೇಷ್ಮೆ ಹುಳು ಮನೆಗೆ ಹೋಗ್ತಾಯಿದ್ದೀನಿ. ಯಾಕೆಂದರೆ ಅವು ತುಂಬ ಸೂಕ್ಷ್ಮ, ಗಲೀಜು ಕಾಲುಗಳಲ್ಲೆಲ್ಲ ಹೋಗಬಾರ್ದು, ಹಾಗೆ ಸೂತ್ಕೋದವರು ಹೋಗಬಾರ್ದು ಅಂತ ಹೇಳ್ತಾರೆ. ನಮ್ಮ ಮನೆಯವರು ಮಾತ್ರ ನಾವು ಜಾಸ್ತಿ ಹೋಗೋದು, ಹೊರಗಡೆಯಿಂದ ಯಾರು ಬಂದರೂ ರೇಷ್ಮೆ ಹುಳು ಮನೆಗೆ ಬಿಟ್ಕೊಳ್ಳೋದಿಲ್ಲ. ನೋಡಿ, ಹುಳುಗಳನ್ನ ನೋಡಿದ್ದೀರಾ ಅನಿಸುತ್ತೆ, ಹತ್ರದಿಂದ ಕೂಡ ತೋರಿಸ್ತೀನಿ ಎಷ್ಟು ಚೆನ್ನಾಗಿದೆ. ನಾವು ಸುಮಾರು ಒಂದು 20-25 ವರ್ಷದಿಂದನೂ ರೇಷ್ಮೆ ಹುಳು ಸಾಕ್ತೀವಿ. ಅದರಿಂದ ನನಗೇನು ಹುಳುಗಳು ಅಂದರೆ ಭಯ ಇಲ್ಲ. ಆರಾಮಾಗಿ ಒಳಗಡೆ ಹೋಗಿ ಸೊಪ್ಪೆಲ್ಲ ಹಾಕ್ತೀವಿ. ನಮ್ಮ ಮನೆಯವರು ಸುಣ್ಣ ಹೊಡಿತಿದ್ದಾರೆ. ಸುಣ್ಣ ಹೊಡೆದಾದ್ಮೇಲೆ ಸೊಪ್ಪು ಹಾಕಬೇಕು ಅಂತ ಹೇಳ್ಬಿಟ್ಟು ಅವ್ರು ಫಸ್ಟೇ ಸುಣ್ಣ ಹೊಡ್ಕೊಳ್ಳೋಕೆ ಶುರು ಮಾಡಿದರು. ನಾನು ಅಷ್ಟೊತ್ತಿಗೆ ಹಸು ಕೆಲಸ ಎಲ್ಲ ಮುಗಿಸಿ ಒಳಗಡೆ ಬಂದೆ. ಅಂದರೆ ಜಾಸ್ತಿ ಹೊತ್ತು ಹುಳು ಮನೆ ಒಳಗಡೆ ಇರೋಕ್ಕಾಗಲ್ಲ. ಯಾಕೆಂದರೆ ಮಕ್ಕಳು ಕೂಡ ಸ್ಕೂಲಿಗೆ ರೆಡಿ ಮಾಡಬೇಕಲ್ಲ. ಸೊ ಒಂದು 7:30 ತನಕ ನಾನು ಅವ್ರಿಗೆ ಹೆಲ್ಪ್ ಮಾಡಿಕೊಡ್ತೀನಿ ಅಷ್ಟೇ. ಸುಣ್ಣ ಎಲ್ಲ ಹೊಡೆದಾದ್ಮೇಲೆ ನಾನು ಕೂಡ ಅವ್ರ ಜೊತೆಯಲ್ಲಿ ಸೇರಿಕೊಂಡು ಸೊಪ್ಪು ಹಾಕೋಕ್ಕೆ ಶುರು ಮಾಡಿದೆ. ನೋಡಿ, ರೇಷ್ಮೆ ಹುಳು ಹತ್ರದಿಂದ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಎಷ್ಟು ಜನಕ್ಕೆ ಇದ್ರ ಅನುಭವ ಇದೆಯೋ ಗೊತ್ತಿಲ್ಲ. ಅದು ಕಚ್ಚಲ್ಲ, ಏನು ಮಾಡಲ್ಲ, ಸುಮ್ಮನೆ ಕೈಯಲ್ಲಿ ಆರಾಮ್ಸೆ ಹಿಡ್ಕೋಬೋದು. ಹಾಗೆಯೇ ಆ ರೀತಿ ಬಿಟ್ಟರೆ ಒಂದು ಕಡೆ ಸುಮ್ಮನೆ ಕೂತಿರುತ್ತೆ. ಅದಕ್ಕೆ ಕಣ್ಗಳಿರಲ್ಲ, ಕಣ್ಣಿದ್ರೆ ನಡ್ಕೊಂಡು ಹೋಗ್ಬಿಡ್ತವೆ. ಕಣ್ಣಿಲ್ಲ, ಸ್ಟ್ಯಾಂಡ್ ಒಳಗಡೆನೇ ಇರ್ತವೆ. ಹಾಗೆಯೇ ಅದನ್ನ ನಾನು ಕೂಡ ಸೊಪ್ಪು ಹಾಕೋಕ್ಕೆ ಹೆಲ್ಪ್ ಮಾಡಿದೆ. ನನ್ನ ಕೈಗೆ ಯಾವ ಸ್ಟ್ಯಾಂಡ್ಗಳು ಎಟ್ಕುತ್ತೆ ಆ ಸ್ಟ್ಯಾಂಡ್ಗೆ ನಾನು ಸೊಪ್ಪು ಹಾಕ್ಕೊಡ್ತೀನಿ. ಮತ್ತು ಹತ್ತೋದು ಮತ್ತು ಕೆಳಗಡೆ ಬಗ್ಕೊಂಡು ಹಾಕೊಳ್ಳೋದಕ್ಕೆಲ್ಲ ನಮ್ಮ ಮನೆಯವರೇ ಹಾಕೋತಾರೆ. ಆದ್ರೂ ರೇಷ್ಮೆ ಹುಳು ಸಾಕೋದು ತುಂಬಾ ಉಪಯೋಗಕರ. ಎಷ್ಟು ಹೆಲ್ಪ್ ಆಗುತ್ತೆ ಅಂತಂದರೆ, ಕಬ್ಬು ಭತ್ತ ಆದರೆ ಒಂದು ವರ್ಷಕ್ಕೆ ಸತಿ ಮಾತ್ರ ದುಡ್ಡು ಬರುತ್ತೆ. ಇದು ಹಾಗಲ್ಲ, ಪ್ರತಿ ತಿಂಗಳು ಕೂಡ ಬೆಳೆ ಒಂದು ಚೆನ್ನಾಗಾಗಬೇಕಷ್ಟೇ. ತುಂಬಾ ಆದಾಯ ಇದೆ. ರೈತರು ಚಿಕ್ಕದಾಗಿ ಏನಾದರೂ ಮಾಡ್ಕೋತೀವಿ ಅಂದರೆ ಇದನ್ನು ಕೂಡ ಮಾಡ್ಕೋಬೋದು.
ತುಂಬ ಚೆನ್ನಾಗಿದೆ. ನಾವಂತೂ ಒಂದು 25 ವರ್ಷದಿಂದ ಮಾಡ್ತೀವಿ. ರೇಷ್ಮೆ ಹುಳು ಪೂರ್ತಿ ಕೆಲಸ ಅಪ್ಪಂದೇನೆ. ನಮ್ಮ ಮನೆಯವರು 4ರಿಂದ ಎದ್ಮೇಲೆ ಸ್ವಲ್ಪ ಸೊಪ್ಪು ಕುಯ್ಕೊಡ್ತಾರೆ ಅಷ್ಟೇ. ಬಟ್ ಈಗ ಅವ್ರು ಇಲ್ಲದೇ ಇರೋ ಕಾರಣ ನಾವೇ ನೋಡ್ಕೋತಿದ್ದೀವಿ. 3 ದಿನ ನಮ್ಮದೇ ಜವಾಬ್ದಾರಿಯಾಗಿರುತ್ತೆ. ನೋಡಿ, ಊಜಿ ನೊಣ ಬರದೇ ಇರೋ ಹಾಗೆ ಈ ರೀತಿ ಪರ್ದದಲ್ಲಿ ಇಡೀ ಸ್ಟ್ಯಾಂಡ್ನ ಕವರ್ ಮಾಡಿ ಅದನ್ನು ಮೇಯಿಸೋ ಮೆಥಡೇ ತುಂಬಾ ಇದೆ. ಯಾವಾಗಾದರೂ ಒಂದು ಸತಿ ಅದು ಪೂರ್ತಿ ವಿಡಿಯೋ ಮಾಡಿ ತೋರಿಸ್ತೀನಿ. ನಮ್ಮ ಅಪ್ಪ ಅಂತೂ ರೇಷ್ಮೆ ಹುಳುನಲ್ಲಿ ಪೂರ್ತಿ ಪಳಗಿದ್ದಾರೆ. ಅವರಿಗೆಲ್ಲ ನೀಟಾಗಿ ಗೊತ್ತು. ನಾನು ಸೊಪ್ಪಾಕೋಬಿಟ್ಟು ಈಚೆ ಕಡೆ ಬಂದಾದಮೇಲೆ ಮಕ್ಳಿಗೆ ತಿಂಡಿ ರೆಡಿ ಮಾಡಬೇಕಲ್ಲ. ಸೊ ಏನು ಮಾಡೋದು ಅಂತ ಯೋಚನೆ ಮಾಡಿ ಫೈನಲಿ ಬದನೆಕಾಯಿ ಇತ್ತು. ಬದನೆಕಾಯಿ ಗೊಜ್ಜು ಮಾಡಿಬಿಟ್ಟು ಚಪಾತಿ ಮಾಡೋಣ ಅಂತ ಹೇಳ್ಬಿಟ್ಟು ಫ್ರೆಶ್ಶಾಗಿ ಬದನೆಕಾಯಿನ ಗಿಡದಿಂದ ಕಿತ್ಕೋತಿದ್ದೀನಿ ನೋಡಿ. ತುಂಬ ಚೆನ್ನಾಗಿರುತ್ತೆ ಎಳೆ ಬದನೆಕಾಯಿಲಿ ಈ ರೀತಿ ಗೊಜ್ಜು ಮಾಡ್ಕೊಳ್ಳೋದ್ರಿಂದ. ಮಸಾಲೆ ಅಂತ ಅನ್ಸಿದ್ರೆ ಉಡಿ ಪಲ್ಯ ಥರ ಕೂಡ ಮಾಡ್ಕೋಬೋದು. ಅದನ್ನು ಒಂದು ಸಾರಿ ತೋರಿಸ್ಕೊಡ್ತೀನಿ ನಾನು. ಈಗ ಮೊದಲಿಗೆ ಬದನೆಕಾಯಿ ಎಲ್ಲ ಕಿತ್ಕೊಂಡೋಗಿ ಇಟ್ಕೊಂಡು ಚಪಾತಿಗೆ ಹಿಟ್ಟು ಕಲಿಸ್ಬಿಟ್ರೆ ಚಪಾತಿ ಹಿಟ್ಟು ನೆನೀತಾ ಇರುತ್ತೆ ಅಂತ ಹೇಳ್ಬಿಟ್ಟು ಚಪಾತಿ ಹಿಟ್ಟನ್ನ ಕಲಿಸ್ಕೊತಾ ಇದ್ದೀನಿ. ಮಾಮೂಲಿ ಚಪಾತಿ ಹಿಟ್ಟಿಗೆ ಸ್ವಲ್ಪ ರುಚಿ ಸೇರಿಸ್ಕೊಂಡು ಅದಕ್ಕೆ ತಕ್ಕಷ್ಟು ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ಕಲಸಿ ಮತ್ತು ಅದಕ್ಕೆ ಸ್ವಲ್ಪ ಎಣ್ಣೆ ಸವರಿ ನೀಟಾಗಿ ನಾದಿಸಿ ಇಟ್ಕೋತಾ ಇದ್ದೀನಿ. ಚಪಾತಿ ಹಿಟ್ಟು ನೆಂದಷ್ಟು ಚೆನ್ನಾಗಿರುತ್ತೆ. ನನಗೆ ಜಾಸ್ತಿ ಟೈಮ್ ಇರಲಿಲ್ಲ. 1 ಅವರಲ್ಲೆಲ್ಲ ಮಕ್ಕಳಿಗೆ ತಿಂಡಿ ರೆಡಿ ಮಾಡಬೇಕಿತ್ತು. ಮಾಮೂಲಿ ದಿನಗಳಲ್ಲಾದರೆ ನಾನು ತಿಂಡಿ ಮಾಡೋದಷ್ಟೇ ಕೆಲಸ ಇರುತ್ತೆ. ಅಪ್ಪ ಅಮ್ಮಂಗೆ ಕಾಫಿ ಕೊಟ್ಬಿಟ್ಟು ತಿಂಡಿ ಮಾಡ್ಕೊಂಬಿಡ್ತೀನಿ. ಹೊರಗಡೆ ಕೆಲಸಕ್ಕೆ ಏನಕ್ಕೂ ನಾನು ಹೋಗಲ್ಲ. ಇವತ್ತು ಹಾಗಿರಲಿಲ್ವಲ್ಲ, ಬೇರೆ ಕೆಲಸಗಳಿದ್ವಲ್ಲ, ಅದೆಲ್ಲ ಮುಗಿಸ್ಕೊಂಡು ಬಂದು ಫಸ್ಟು ಚಪಾತಿ ಹಿಟ್ಟು ಕಲಿಸ್ತಾ ಇದ್ದೀನಿ. ಚಪಾತಿ ಹಿಟ್ಟು ಕಲಸಾದ್ಮೇಲೆ ನಾನು ಬದನೆಕಾಯಿ ಎಲ್ಲ ಕುಯ್ಕೊಂಡು ರೆಡಿ ಮಾಡೋಣ, ಇನ್ನು ವ್ಯಾನ್ ಬೇಗ ಬಂದ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಬೇಗ ಚಪಾತಿ ಹಿಟ್ಟನ್ನ ಕಲಿಸ್ಕೊತಾ ಇದ್ದೀನಿ. ನಾನು ದೊಡ್ಡದೊಂದು ಪಾತ್ರೆಯಲ್ಲಿ ಕಲಿಸ್ಬಿಟ್ಟು ಅದನ್ನು ಚಿಕ್ಕ ಪಾತ್ರೆಗೆ ಶಿಫ್ಟ್ ಮಾಡಿಬಿಟ್ಟು ಮುಚ್ಚಿಟ್ಬಿಡ್ತೀನಿ. ಯಾಕೆ ಅಂದರೆ ಅದು ಸ್ವಲ್ಪ ಹೊತ್ತು ನೆನಿಬೇಕಲ್ವಾ, ತುಂಬ ಚೆನ್ನಾಗಿರುತ್ತೆ ನೆಂದರೆ ಅಂತ ಹೇಳ್ಬಿಟ್ಟು. ಹಾಗೆ ಮಸಾಲೆಗೆ ಏನೇನು ಬೇಕೋ ಎಲ್ಲನೂ ರೆಡಿ ಮಾಡ್ಕೋತಿದ್ದೀನಿ. ಬೆಳ್ಳುಳ್ಳಿ ಬಿಡಿಸ್ಕೊಂಡು, ಈರುಳ್ಳಿ ಬಿಡಿಸ್ಕೊಂಡು ಎಲ್ಲನೂ. ಹಾಗೆ ಮೊದಲಿಗೆ ಮಸಾಲೆಗೆ ಒಂದು ಜಾರಿಗೆ ಒಂದು 3ರಿಂದ 4 ಬೆಳ್ಳುಳ್ಳಿ, 2 ಈರುಳ್ಳಿ, 2 ಟೊಮೊಟೊನ ಸೇರಿಸ್ಕೊತಿದ್ದೀನಿ. ಹಾಗೆ 1 ಇಂಚಷ್ಟು ಚಕ್ಕೆ ಮತ್ತು ಒಂದು ಸ್ವಲ್ಪ ಹುರ್ಗಡ್ಲೆ ಗಟ್ಟಿ ಬರೋದಕ್ಕೆ. ಹಾಗೆ ಒಂದು ಅರ್ಧ ಬಟ್ಲಷ್ಟು ಕಾಯಿ ತುರಿ, 2ರಿಂದ 3 ಸ್ಪೂನಷ್ಟು ಸಾಂಬಾರು ಪುಡಿನ ಸೇರಿಸ್ಕೋತಿದ್ದೀನಿ. ನಿಮಗೆ ಎಷ್ಟು ಬೇಕಾಗುತ್ತೆ ಕ್ವಾಂಟಿಟಿ ಮೇಲೆ ಡಿಪೆಂಡ್ ಮಾಡ್ಕೊಳ್ಳಿ. ನಾವು 4 ಜನ ಇದ್ದಿದ್ದರಿಂದ ಸ್ವಲ್ಪನೇ ಗ್ರೇವಿ ಮಾಡ್ತಾಯಿದ್ದೀನಿ, ಜಾಸ್ತಿ ಮಾಡ್ತಾಯಿಲ್ಲ. ನೀವು ಸ್ವಲ್ಪ ಜಾಸ್ತಿ ಬೇಕಿದ್ದರೆ ಮಾಡ್ಕೋಬೋದು. ನೋಡಿ, ಫೈನ್ ಪೇಸ್ಟಾಗಿ ತೊಗೊಂಡು ಬಂದಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಇದು ಈ ರೀತಿ ಮಾಡಿಕೊಂಡ್ರೆ. ಅಂದರೆ ಎಣ್ಗಾಯಿ ಪಲ್ಯ ಮಾಡೋದೇ ಬೇರೆ ಮೆಥಡಲ್ಲಿ ಮಾಡ್ತಾರೆ, ಬಟ್ ಇದು ಗೊಜ್ಜು ಥರ, ಮಸಾಲೆ ಗೊಜ್ಜು ಥರ ಮಾಡ್ತಾಯಿದ್ದೀನಿ. ಈ ಥರ ಮಾಡಿದ್ರೆ ನನ್ನ ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ. ಸಣ್ಣ ಬದನೆಕಾಯಿ ತೋರಿಸಿದ್ನಲ್ಲ, ಅದು ನನ್ನ ದೊಡ್ಡ ಮಗಳು ಕಿತ್ಕೊಂಡ್ಬಂದು ಕೊಟ್ಟಿದ್ದಾಳೆ. ಅಮ್ಮ ಇದನ್ನ ಹಾಕು ಅಂತ ಹೇಳ್ಬಿಟ್ಟು. ಅದಕ್ಕೆ ಅದನ್ನು ಪೂರ್ತಿ ಕಟ್ ಮಾಡಿಲ್ಲ, ಮಾಮೂಲಿ ಬದನೆಗೆ ಕಟ್ ಮಾಡ್ತೀವಲ್ಲ ಆ ರೀತಿನಲ್ಲಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಹಾಗೆಯೇ ಬದನೆಕಾಯಿನ ಉದ್ದುದ್ದಕ್ಕೆ ಮತ್ತು ಅದನ್ನು ಸ್ವಲ್ಪ ಅಡ್ಡಡ್ಡವಾಗಿ ಒಂದಷ್ಟು ಉದ್ದಕ್ಕೆ ಅಂತ ಹೇಳ್ಬಿಟ್ಟು ಕಟ್ ಮಾಡ್ಕೊಳ್ಳಿ. ಮಾಮೂಲಿ ಈಗ ನಾನು ಕಟ್ ಮಾಡ್ತಿದ್ದೀನಿ ನೋಡಿ, ಆ ಶೇಪಲ್ಲಿ ಕಟ್ ಮಾಡಿಕೊಂಡ್ರೆ ಸಾಕು. ತೀರಾ ದಪ್ಪನೂ ಬೇಡ, ತೀರಾ ಸಣ್ಣನೂ ಬೇಡ. ಮಸಾಲೆನಲ್ಲಿ ಬೆಂದರೆ ಅದು ಕರೆಕ್ಟಾಗಿರುತ್ತೆ ನಾವು ಚಪಾತಿ ಜೊತೆ ಹಾಕ್ಕೊಂಡು ತಿನ್ನೋದಕ್ಕೆ. ಅದಕ್ಕೋಸ್ಕರ ಅಂತ ಹೇಳಿ ಈ ರೀತಿ ಕಟ್ ಮಾಡ್ಕೋತಿದ್ದೀನಿ. ನೋಡಿ, ಅಲ್ಲಿ ಕಪ್ಪು ಬದನೆಕಾಯಿ ಕೂಡ ಇದೆ, ಅದೊಂದು ಗಿಡ ಇದೆ ನಮ್ಮ ಮನೆಯಲ್ಲಿ. ಈಗ ಒಂದು ಪಾತ್ರೆಗೆ ಒಂದು ಅರ್ಧ ಬಟ್ಲಷ್ಟು ಎಣ್ಣೆ ಸೇರಿಸ್ಕೊಂಡು 1 ಈರುಳ್ಳಿನ ಉದ್ದುದ್ದಕ್ಕೆ ಹಚ್ಕೊಂಡು ಸೇರಿಸ್ಕೊತಿದ್ದೀನಿ ಒಗ್ಗರಣೆಗೆ. ಅದು ಸ್ವಲ್ಪ ಬಣ್ಣ ಬದಲಾಗೋ ತನಕ ಫ್ರೈ ಮಾಡ್ಕೋಬೇಕು. ಫ್ರೈ ಆದಮೇಲೆ ನಾವು ಹೆಚ್ಚಿಟ್ಕೊಂಡಿರ್ತೀವಲ್ಲ ಬದನೆಕಾಯಿ, ಅದನ್ನು ಒಳಗಡೆ ಸೇರಿಸ್ಕೊಂಡು ಒಂದು 5 ನಿಮಿಷ ಚೆನ್ನಾಗಿ ಮೀಡಿಯಮ್ ಉರಿನಲ್ಲೇ ಫ್ರೈ ಮಾಡ್ಕೋಬೇಕು. ಯಾಕೆ ಅಂದರೆ ಎಣ್ಣೆನಲ್ಲಿ ಫ್ರೈ ಆದರೆ ಬೇಗ ಅದು ಬೇಯ್ಕೊಂಬಿಡುತ್ತೆ ಅಂತ. ಸ್ವಲ್ಪ ಕಚ್ಚ ಅನಿಸಿದ್ರೆ ಮಕ್ಕಳು ತಿನ್ನೋಕ್ಕೆ ಹೋಗಲ್ಲ, ತೆಗೆದಾಕ್ಬಿಡ್ತಾರೆ, ಬರೀ ಮಸಾಲೆನಲ್ಲಿ ತಿನ್ಕೊಬಿಡ್ತಾರೆ. ಸಾಫ್ಟ್ ಆಗೋ ತನಕ ಆ ಎಣ್ಣೆನಲ್ಲೇ ಫ್ರೈ ಮಾಡ್ಕೊಬಿಟ್ಟು ಅದಾದಮೇಲೆ ಅದಕ್ಕೆ ಸ್ವಲ್ಪ ಅರಿಶಿನ ಕೂಡ ಸೇರಿಸ್ಕೊತಿದ್ದೀನಿ. ಎರಡನ್ನೂ ಸೇರಿಸಿ ಒಂದು 10 ನಿಮಿಷ ಲಿಡ್ ಕ್ಲೋಸ್ ಮಾಡಿಬಿಟ್ರೆ ನೀಟಾಗಿ ಎಣ್ಣೆಲಿ ಫ್ರೈ ಆಗಿರುತ್ತೆ ಬದನೆಕಾಯಿ. ಫ್ರೈ ಆದಮೇಲೆ ನಾವು ಮಸಾಲೆನ ಸೇರಿಸ್ಕೋಬೋದು. ಅಂದರೆ ಒಂದು 10 ನಿಮಿಷ ಚೆನ್ನಾಗಿ ಫ್ರೈ ಆದರೆ ನೀಟಾಗಿ ಸಾಫ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು. ನೋಡಿ, ಫ್ರೈ ಆಗಿದೆ ಇವಾಗ. ಈಗ ನಾನು ಮೊದಲೇ ರುಬ್ಬಿಟ್ಕೊಂಡಿದ್ನಲ್ಲ ಮಸಾಲೆ, ಅದನ್ನು ಅದಕ್ಕೆ ಸೇರಿಸ್ಕೋತಾ ಇದ್ದೀನಿ. ಇದನ್ನು ಅಷ್ಟೇ ಹಸಿ ಮಸಾಲೆ ಅಲ್ವಾ, ಸ್ವಲ್ಪ ಎಣ್ಣೆಯಲ್ಲಿ ಒಂದು 5 ನಿಮಿಷ ಮೀಡಿಯಮ್ ಉರಿಲೇ ಫ್ರೈ ಮಾಡ್ಕೋಬೇಕು. ಯಾಕೆ ಅಂತಂದರೆ ಅದು ಪಟ ಅಂತ ಆರೋಕ್ಕೆ ಶುರು ಆಗಿಬಿಡುತ್ತೆ. ನೀರು ಸೇರಿಸಿರೋದಿಲ್ವಲ್ಲ ನಾವು, ತುಂಬ ಮೀಡಿಯಮ್ ಉರಿನಲ್ಲೇ
ಒಂದು 10 ನಿಮಿಷ ಈ ರೀತಿ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳಿ. ಇದಾದಮೇಲೆ ನಾವು ಜಾರಲ್ಲಿ ಇರುತ್ತಲ್ಲ ನೀರು, ಅದನ್ನು ಕೂಡ ಅದಕ್ಕೆ ಸೇರಿಸ್ಕೊಂಡು ನಾವು ಎಷ್ಟು ತೆಳು ಬೇಕು ಅಷ್ಟನ್ನ ನೋಡಿಕೊಂಡು ನೀರನ್ನ ಸೇರಿಸ್ಕೋಬಹುದು. ತೀರಾ ತೆಳು ಆಗಿಬಿಟ್ರೆ ಚೆನ್ನಾಗಿರೋದಿಲ್ಲ. ಈ ರೀತಿ ಸ್ವಲ್ಪ ಗಟ್ಟಿನೇ ಇರಬೇಕು. ಚಪಾತಿಗೆ ಪೂರಿಗೆ ಯಾವುದಕ್ಕಾದ್ರೂ ನಾವು ಬಳಸ್ಕೋಬೋದು. ತುಂಬ ಚೆನ್ನಾಗಿರುತ್ತೆ, ರೊಟ್ಟಿಗೂ ಕೂಡ ಚೆನ್ನಾಗಿರುತ್ತೆ. ಹಾಗೆ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸಿ ಒಂದು 10 ನಿಮಿಷ ಲಿಡ್ ಕ್ಲೋಸ್ ಮಾಡಿಬಿಟ್ರೆ ಚಪಾತಿಗೆ ಅರ್ಜೆಂಟಾಗಿ ನಾವು ಏನಾದರೂ ಗ್ರೇವಿ ಮಾಡ್ಕೋಬೋದು. ಮನೆಯಲ್ಲಿ ಬದನೆಕಾಯಿ ಇದೆ ಅಂದರೆ ಈ ರೀತಿ ಮಾಡ್ಕೋಬೋದು. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಪರ್ಸ್ನಲಿ ನನಗಂತೂ ಇದು ತುಂಬ ಇಷ್ಟ. ನಾವು ಆವಾಗವಾಗ ಬದನೆಕಾಯಿ ನಮ್ಮ ಮನೆಯಲ್ಲೇ ಇರೋದ್ರಿಂದ ಈ ರೀತಿ ಒಂದು ಗ್ರೇವಿ ಮಾಡ್ಕೊತಿರ್ತೀನಿ. ಮಸಾಲೆ ಅಂತ ಅನ್ನಿಸಿದ್ರೆ ಇನ್ನೊಂದು ಥರ ಉಡಿ ಪಲ್ಯ ಥರ ಏನು ಮಸಾಲೆಗಳು ಹಾಕ್ತೇನೆ, ಈರುಳ್ಳಿ ಎಲ್ಲ ಹಾಕ್ಕೊಂಡು ಮಾಡ್ಕೋಬೋದು. ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಅದನ್ನೊಂದು ಸಾರಿ ತೋರಿಸ್ಕೊಡ್ತೀನಿ ನಾನು. ನೋಡಿ, ಅದು ಪುಟಾಣಿ ಬದನೆಕಾಯಿ ಹಾಕಿದ್ನೆಲ್ಲ ಎಷ್ಟು ಚೆನ್ನಾಗಿ ಎಣ್ಣೆನಲ್ಲಿ ಫ್ರೈ ಆಗಿ ಮಸಾಲೆನಲ್ಲಿ ಫ್ರೈ ಆಗಿರೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ ನೋಡೋದಕ್ಕೆ. ಸೊ ಮಕ್ಳಿಗೆ ಕೂಡ ಸ್ಕೂಲಿಗೆ ಟೈಮ್ ಆಗ್ತಿತ್ತು. ಇನ್ನೇನು ಗ್ರೇವಿ ಕೂಡ ರೆಡಿ ಆಗಿತ್ತಲ್ಲ, ಅದನ್ನು ಪಕ್ಕಕ್ಕೆ ಎತ್ತಿಟ್ಬಿಟ್ಟು ಚಪಾತಿ ಲಟ್ಟಿಸ್ಕೊತಾ ಇದ್ದೀನಿ. ಕಲ್ಲು ಕಾಯ್ತಾ ಇದ್ದ ಹಾಗೆ ನಾನು ಚಪಾತಿ ಲಟ್ಟಿಸ್ಕೊಬಿಡ್ಬೇಕು. ಯಾಕೆ ಅಂದರೆ ವ್ಯಾನ್ ಬೇಗ ಬಂದುಬಿಡುತ್ತೆ. ಮಕ್ಕಳಿಗೆ ಜಡೆ ಹಾಕಿ ನಾನು ಚಪಾತಿ ಮಾಡಿ ಅವ್ರಿಗೆ ತಿನ್ನಿಸಿ ಬಾಕ್ಸ್ ಪ್ಯಾಕ್ ಮಾಡಿ ಬಿಸಿನೀರೆಲ್ಲ ಹಾಕೋ ಅಷ್ಟೊತ್ತಿಗೆ ವ್ಯಾನ್ ಬಂದೇ ಬಿಡುತ್ತೆ. ಸೊ ಅದಕ್ಕೋಸ್ಕರ ಬೆಳಗಿನ ಟೈಮ್ ಅಷ್ಟಂತೂ ಎಷ್ಟು ಬ್ಯುಸಿ ಇರ್ತೀವಿ ತಾಯಂದಿರು ಅಂದರೆ, ಮಕ್ಳನ್ನ ಸ್ಕೂಲಿಗೆ ಕಳಿಸೋ ಅಷ್ಟೊತ್ತಿಗೆ ಸಾಕಾಗ್ಬಿಡುತ್ತೆ. ಗಂಡು ಮಕ್ಕಳಾದರೆ ಒಂಥರ ಜುಟ್ಟು ಹಾಕೋ ಹೋಗಿಲ್ಲ, ಏನಿಲ್ಲ, ಕಳಿಸ್ಬಿಡ್ಬೋದು. ಬಟ್ ಹೆಣ್ಮಕ್ಳಿಗೆ ಆಗಲ್ಲ. ನೀಟಾಗಿ ಜಡೆ ಹಾಕಿ ಅವ್ರಿಗೆ ಟೇಪ್ ಕಟ್ಟಿ ಅವ್ರಿಗೆ ತಿನ್ನಿಸಿ ಬಾಕ್ಸ್ಗೆ ಹಾಕೋ ಅಷ್ಟೊತ್ತಿಗೆ ಸಾಕಾಗಿರುತ್ತೆ. ಹಾಗೆ ಚಪಾತಿ ಕೂಡ ರೆಡಿ ಆಯಿತು. ನನ್ನ ಮಕ್ಕಳು ಕೂಡ ರೆಡಿ ಆಗ್ತಿದ್ರು. ಮಧ್ಯಾಹ್ನ ನಾನು ತಲೆ ಬಾಚ್ಕೊಡೋದು ಎಲ್ಲ ಕೆಲಸನೂ ಮುಗಿಸ್ಕೋತೀನಿ. ಯಾಕೆ ಅಂತಂದರೆ ಚಪಾತಿ ಇದ್ದಾಗ ಸ್ವಲ್ಪ ರಿಸ್ಕ್ ಆಗಿಬಿಡುತ್ತೆ. ರೈಸ್ ಐಟಮ್ ಆದರೆ ಹಾಗಲ್ಲ. ಒಂದು ಸೈಡ್ಗೆ ಮಾಡಿ ಎತ್ತಿಟ್ಬಿಟ್ರೆ ಹಾಕಿ ಕೊಡ್ತಾ ಇರ್ಬೋದು, ತೊಂದರೆ ಇಲ್ಲ. ಚಪಾತಿ ಹಂಗಲ್ವಲ್ಲ, ಪ್ರತಿ ಸತಿ ಲಟ್ಟಿಸಿ ಅದು ಬೇಯಿಸೋ ಅಷ್ಟೊತ್ತಿಗೆ ಟೈಮ್ ಹೇಗಾಗುತ್ತೆ ಅಂತಲೇ ಗೊತ್ತಾಗಲ್ಲ. ಅಷ್ಟೊತ್ತಿಗೆ ನೋಡಿ ನನ್ನ ಚಿಕ್ಕ ಮಗಳು ಬಂದಳು. ಅಮ್ಮ ಹಾಕೊಡು ಅಂತ ಹೇಳಿದ್ಲು. ನಾನು ಅಲ್ಲೇ ಹಾಕ್ಬಿಟ್ಟು ಅವಳು ಸ್ವಲ್ಪ ಊಟ ಮಾಡೋದು ಅಂತಂದರೆ ಅಷ್ಟೊಂದು ಇಷ್ಟಪಡಲ್ಲ. ಸೊ ನಾನೇ ತಿನ್ನಿಸ್ಕೊಡ್ಬೇಕು. ಅಲ್ಲೇ ತಿನ್ನಿಸ್ತಾ ಇದ್ದೀನಿ. ಒಂದು ತುತ್ತು ಹೇಗಿದೆ ಟೇಸ್ಟು ನೋಡಪ್ಪ ಅಂತ ಹೇಳ್ಬಿಟ್ಟು. ಅವಳಿಗಂತೂ ತುಂಬ ಇಷ್ಟ. ಈ ರೀತಿ ಗ್ರೇವಿಗಳು ಮಾಡಿದ್ರೆ ಇಷ್ಟಪಟ್ಟೆ ತಿಂತಾಳೆ. ಅಂದರೆ ಪ್ರತಿ ಮಕ್ಕಳು ಹಾಗೆ ಅಲ್ವಾ, ಬೆಳಗಿನ ಟೈಮ್ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಸ್ವಲ್ಪ ಹಠ ಮಾಡ್ತಿರ್ತಾರೆ ತಿನ್ನೋದಕ್ಕೆ. ನಾನು ಫೋರ್ಸ್ ಮಾಡೇ ತಿನ್ನಿಸ್ಬೇಕು. ನೋಡಿ ತಿಂತಿದ್ದಾಳೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ಲು. ಆಮೇಲೆ ಅವಳ ಕೈಲೇ ಕೊಟ್ಟೆ ತಿನ್ನಪ್ಪ ಅಂತ ಹೇಳ್ಬಿಟ್ಟು. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಫೇಸ್ಬುಕ್ಕಲ್ಲಾದರೆ ಫಾಲೋ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಆಲ್.